ಹೆಲೋ ಎವ್ರಿವಾನ್, ಇದು ಬಂದು ಸಂಡೇ ಈವ್ನಿಂಗ್ ಮಿನಿ ವ್ಲಾಗ್ ಆಗಿರುತ್ತೆ. ಸೊ ನೈಟ್ ಡಿನ್ನರ್ಗೆ ಏನಾದರೂ ಸ್ಪೆಷಲ್ ಮಾಡಲೇಬೇಕು ಸಂಡೇ ಅಂತ ಬಂದರೆ. ಸೊ ಇವತ್ತು ನಾನು ಈ ಹೊಸ ಪ್ರಾಡಕ್ಟಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಇದನ್ನು ಮೀಶೋಯಿಂದ ತರಿಸಿದೆ, ಸ್ಪ್ರೌಟ್ಸ್ ಮೇಕರ್ ಅಂತ. ಸೊ ಫಸ್ಟ್ ಬೆಳಗಿನ ಒಂದು 5 ಅವರ್ಸ್ ನಿಮ್ಗೆ ಯಾವ ಕಾಳುಗಳು ಬೇಕೋ ಅದನ್ನು ನೆನೆಸಿ ಇಟ್ಕೊಂಡೆ. ಅದಾದಮೇಲೆ ಲಾಸ್ಟ್ ಬೌಲಲ್ಲಿ ವಾಟರ್ನ ಪ್ಲೇಸ್ ಮಾಡಿ ಎಕ್ಸಸ್ ವಾಟರ್ನೆಲ್ಲ ಈ ಕಾಳುಗಳಿಂದ ಈಚೆಗೆ ತೆಗೆದು ಮುಚ್ಚಿಟ್ರೆ 2 ಡೇಸಲ್ಲಿ ಬ್ಯೂಟಿಫುಲ್ಲಾಗಿ ಸ್ಪ್ರೌಟ್ ಆಗುತ್ತೆ. ನೆಕ್ಸ್ಟ್ ಬರೋ ಮಿನಿ ವ್ಲಾಗ್ಸಲ್ಲಿ ತೋರಿಸ್ತೀನಿ. ಸೊ ಈ ನೈಟ್ ಡಿನ್ನರ್ಗೆ ಸೈಡ್ ಡಿಶ್ ಆಗಿ ಕ್ಯಾರೆಟ್ ಪಾಯಸ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೆ. ಆ್ಯಂಡ್ ಫಸ್ಟ್ ಇದಕ್ಕೆ ಕ್ಯಾರೆಟ್ನ ನೀಟಾಗಿ ತೊಳೆದು ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ಗ್ರೇಟ್ ಮಾಡ್ಕೊಬೇಕಾಗುತ್ತೆ. ಅದಾದಮೇಲೆ ಒಂದು ಪ್ಯಾನಲ್ಲಿ 1 ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಂಡು ಅದಾದಮೇಲೆ ಸ್ವಲ್ಪ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಅರೋಮಾ ಬರೋವರೆಗೂ. ಅದಾದಮೇಲೆ ಸಪ್ರೇಟ್ ಪ್ಲೇಟಲ್ಲಿ ಇದನ್ನೆಲ್ಲ ತೆಗೆದಿಟ್ಕೊಂಡು ಅದೇ ಬೌಲಲ್ಲಿ ನಾವೇನು ತುರಿದಿಟ್ಕೊಂಡಿರ್ತೀವಲ್ವ ಕ್ಯಾರೆಟ್, ಅದನ್ನು ಸೇರಿಸ್ಕೊಂಡು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ಸ್ಟೆಪ್ ಅಂತೂ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಅದಾದಮೇಲೆ ನಾನು ಇಲ್ಲಿ ಕೋಕೋನಟ್ ಮಿಲ್ಕ್ನ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಇದು ಬಂದು ಟೋಟಲಿ ಆಪ್ಷನಲ್. ಆ್ಯಂಡ್ ಶುಗರ್ನ ರೀಪ್ಲೇಸ್ ಮಾಡಿ ನಾನು ಇಲ್ಲಿ ಕಂಡೆನ್ಸ್ಡ್ ಮಿಲ್ಕ್ನ ಯೂಸ್ ಮಾಡ್ತಿದ್ದೀನಿ. ಶುಗರ್ ಹಾಕಿದ್ರು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಅದಾದಮೇಲೆ 1 ಕಪ್ ಮಿಲ್ಕ್ನ ಸೇರಿಸ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡಬೇಕಾಗುತ್ತೆ. ಆ್ಯಂಡ್ ಈ ಡಿಶ್ ಮಾಡೋದಕ್ಕೆ ಪೇಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಎಷ್ಟು ಚೆನ್ನಾಗಿ ಒಂದೊಂದು ಸ್ಟೆಪ್ಗೂ ಟೈಮ್ ಕೊಟ್ಟು ಮಾಡ್ತೀವೋ ಅಷ್ಟು ಚೆನ್ನಾಗಿ ಬರುತ್ತೆ ಈ ರೆಸಿಪಿ ಅನ್ನೋದು. ಆ್ಯಂಡ್ ಡ್ರೈ ಫ್ರೂಟ್ಸ್ನ ಹಾಕಿ ಲಾಸ್ಟಲ್ಲಿ ಸ್ಯಾಫ್ರನಿಂದ ಗಾರ್ನಿಷ್ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರೋ ಕ್ಯಾರೆಟ್ ಪಾಯಸಮ್ ರೆಡಿ. ಆ್ಯಂಡ್ ಇನ್ ಮೇನ್ ಡಿಶ್ ಆಗಿ ಮಸಾಲ ಸಾಂಬಾರನ್ನ ಮಾಡಿಕೊಂಡೆ. ಆ್ಯಂಡ್ ಮಡ್ ಪಾಟ್ ಆ್ಯಂಡ್ ಮಸಾಲ ಸಾಂಬಾರು ಅದು ಬೆಸ್ಟ್ ಕಾಂಬೋ ಅಂತಲೇ ಹೇಳ್ತೀನಿ. ಸೊ ತುಂಬಾ ಡಿಲಿಷಿಯಸ್ ಆಗಿ ಬಂದಿತ್ತು. ಇನ್ನು ಮಸಾಲ ಸಾಂಬಾರಿಗೆ ಮುದ್ದೆ ಇಲ್ಲ ಅಂದರೆ ಹೇಗೆ ಅದನ್ನು ಸಹ ಮಾಡ್ಕೊಳ್ತಿದ್ದೆ ಸೈಮಲ್ಟೇನಿಯಸ್ ಆಗಿ. ಆ್ಯಂಡ್ ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಇದಾಗಿತ್ತು ನನ್ನ ಡಿನ್ನರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಫಾಲೋ ಫಾರ್ ಮೋರ್ ಕಂಟೆಂಟ್. ಬೈ ಬಾಯ್.